ಒಂದು ಕಡೆ ಕಾಲಕ್ಕೆ ನಡೆಯಬೇಕಾದಂಥ ಗುರುತುಗಳು ನಡೀತಾ ಇದೆ. ಯುದ್ಧಗಳ ಸುದ್ದಿಗಳು, ಅದು ಮಾತ್ರವಲ್ಲ ಸೋಂಕಿತ ರೋಗಗಳು, ಭಯಂಕರವಾದಂಥ ಜ್ಞಾನ ಜನರಲ್ಲಿ ಹೆಚ್ಚಿದೆ, ಹಣದಾಸೆ, ಪ್ರೀತಿ ತಣ್ಣಗಾಗಿದೆ ಅಲ್ವಾ. ಭೂಕಂಪಗಳು, ಆಕಾಶದಲ್ಲಿ ವಿಧವಾದಂಥ ಸೂಚಕಗಳು ಈ ರೀತಿಯಾಗಿ ನಡೀತಾ ಇದ್ದರೂ ಕೂಡ ಸಭೆಗೆ ಕರ್ತನು ಕೊಟ್ಟಿರುವಂಥ ಒಂದು ವಾಗ್ದಾನ, ಅಂತ್ಯಕಾಲದಲ್ಲಿ ಕಡೇ ದಿವಸಗಳಲ್ಲಿ ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮನು ಸುರಿಸುವೆ, ಒಂದು ಮಹಾದೊಡ್ಡ ಉಜ್ಜೀವನ ಉಂಟಾಗುತ್ತದೆ. ಈ ಉಜ್ಜೀವನದ ಕಾಲದಲ್ಲಿ ಕರ್ತನು ಪ್ರತಿಯೊಬ್ಬರನ್ನು ಉಪಯೋಗಿಸ್ತಾನೆ. ಹಲ್ಲೆಲೂಯಾ. ಸೇವಕರನ್ನು ಮಾತ್ರವಲ್ಲ, ಸಭೆಯಲ್ಲಿರುವಂಥ ಸಭಾಪಾಲಕರನ್ನು ಮಾತ್ರವಲ್ಲ, ಪ್ರಸಿದ್ಧಿಯಾದಂಥ ದೊಡ್ಡ ಸೇವಕರನ್ನು ಮಾತ್ರವಲ್ಲ, ಆದರೆ 50,000 ಜನರ ಮುಂದೆ ನಿಂತು ಪ್ರಸಂಗ ಮಾಡೋದು, 10,000 ಜನರ ಮುಂದೆ ನಿಂತು ಪ್ರಸಂಗ ಮಾಡೋದು, ಅವರನ್ನು ಮಾತ್ರ ಉಪಯೋಗ ಮಾಡೋದಿಲ್ಲ. ಸಾಧಾರಣವಾದಂಥ ವಿಶ್ವಾಸಿಗಳು, ನೀ ಯಾವುದೋ ಒಂದು ಹಳ್ಳಿಯಲ್ಲಿ ಜೀವಿಸ್ತಾ ಇರ್ತೀರಾ, ಆದರೆ ಯೇಸುವಿನ ಮೇಲೆ ನಂಬಿಕೆ ಇಟ್ಟಿರ್ತೀರಾ, ಇದು ಉಜ್ಜೀವನದ ಕಾಲವಾಗಿರುವುದರಿಂದ ನಿಮ್ಮ ಮೇಲೆ ಕರ್ತನ ಅಭಿಷೇಕ, ನಿಮ್ಮಲ್ಲಿ ಕರ್ತನು ತನ್ನ ವರಗಳನ್ನು ಸುರಿಸಿ ನಿಮ್ಮ ಮುಖಾಂತರವಾಗಿ ಸತ್ತವರನ್ನು ಜೀವದಿಂದ ಎಬ್ಬಿಸುವಂಥ ಅದ್ಭುತಗಳು, ಕುರುಡರಿಗೆ ಕಣ್ಣು ಕೊಡುವಂಥ ಅದ್ಭುತಗಳು, ಕುಂಟರು ನಡೆಯುವಂತೆ ಮಾಡುವಂಥ ಅದ್ಭುತಗಳು, ಪ್ರವಾದಿಸುವಂಥ ಅದ್ಭುತಗಳು, ಈ ರೀತಿಯಾದಂಥ ಕಾರ್ಯಗಳನ್ನು ದೇವರು ಸಾಧಾರಣವಾದಂಥ ಮನುಷ್ಯರನ್ನುಗೊಂಡು ಮಾಡುವುದೇ ಉಜ್ಜೀವನ ಕಾಲದಲ್ಲಿ ನಡೆಯುವಂಥ ಮಹತ್ ಕಾರ್ಯವಾಗಿದೆ. ಪ್ರಿಯರಾದವರೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರತಿದಿನ ನೀವು ಪ್ರಾರ್ಥನೆ ಮಾಡಿರಿ. ಏನು ಗೊತ್ತಾ, ದೇವರೇ ನನ್ನನ್ನು ಉಪಯೋಗಿಸು, ಬರೀ ನನ್ನನ್ನು ಉಪಯೋಗಿಸಿ ಎಂಬುದು ಮಾತ್ರವಲ್ಲ, ದೇವರೇ ನನ್ನನ್ನು ಬಲವಾಗಿ ಉಪಯೋಗಿಸು ಸ್ವಾಮಿ, ನನ್ನನ್ನು ಬಲವಾಗಿ ಉಪಯೋಗಿಸು ಸ್ವಾಮಿ. ಆತ್ಮಿಕವಾದಂಥ 9 ವರಗಳಿಂದ ನನ್ನನ್ನು ತುಂಬಿಸು. ಈಗ ವರಗಳು ಸ್ವಲ್ಪ ಅನುಭವ ನನಗಿದೆ, ಆದರೆ ಇನ್ನೂ ಆಳದಲ್ಲಿ ಹೋಗಬೇಕು ಯೇಸುವೆ. ದಯವಿಟ್ಟು ಸ್ವಾಮಿ, ಇನ್ನೂ ಆಳವಾದಂಥ ಅನುಭವಗಳು, ಆಳವಾದಂಥ ಪ್ರಕಟಣೆಗಳು, ಆಳವಾದಂಥ ರಹಸ್ಯಗಳು ದೇವರೇ ನೀ ನನಗೆ ಉಪದೇಶಿಸಿ, ದೇವರೇ ನೀನೊಬ್ಬನೇ ದೇವರು ಎಂಬುದನ್ನು ಈ ಜಗತ್ತಿಗೆ ನಿರೂಪಿಸಲು ಆತ್ಮಿಕವಾದಂಥ 9 ವರಗಳಿಂದ ನನ್ನನ್ನು ತುಂಬಿಸು ಸ್ವಾಮಿ. ಆಮೇಲೆ ವರಗಳ ಬಗ್ಗೆ ನಾವು ಧ್ಯಾನಿಸುತ್ತಾ ಬರುತ್ತಿದ್ದೇವೆ ಕಳೆದ ಕೆಲವು ವಾರಗಳಿಂದ. ವರಗಳು ಯಾಕೆ ನನ್ನನ್ನು ಹೆಮ್ಮೆ ಕಚ್ಚಿಕೊಳ್ಳುವುದಕ್ಕ ಇಲ್ಲ. ವರಗಳು ಯಾಕೆ ನನ್ನಲ್ಲಿದೆ ನೋಡ್ರಪ್ಪ, ನಾನು ಯಾರು ಗೊತ್ತಾ, ಎಷ್ಟು ದಿನ ಉಪವಾಸ ಇದನ್ನು ಹೊಂದ್ಕೊಂಡೆ ಗೊತ್ತಾ, ನಾನು ಯಾವ ಸೇವೆಯಲ್ಲಿದ್ದೇನೆ ಗೊತ್ತಾ, ನಾನು ಯಾವ ಸೇವಕರ ಕೆಳಗಿದ್ದೇನೆ ಗೊತ್ತಾ, ಅದೆಲ್ಲ ಏನಿಲ್ಲ. ವರಗಳು ಯಾಕೆ? ತುಂಬ ಸುಲಭವಾಗಿ, ಸಿಂಪಲ್ಲಾಗಿ, ಸರಳವಾಗಿ ಹೇಳಬೇಕಾದ್ರೆ, ಯೇಸುವೇ ದೇವರು ಎಂಬುದನ್ನು ಈ ಲೋಕಕ್ಕೆ ನಿರೂಪಿಸುವುದಕ್ಕಾಗಿ ದೇವರು ನಮಗೆ ಕೃಪೆಯಾಗಿ ಕೊಟ್ಟಿರುವಂಥ ಒಂದು ದಾನ, ಹಲ್ಲೆಲೂಯಾ, ಒಂದು ಕೊಡುಗೆ, ಅದೇ ವರಗಳು. 1 ಕೊರಿಂಥ 12ನೇ ಅಧ್ಯಾಯದಲ್ಲಿ 8ರಿಂದ 10ನೇ ವಾಕ್ಯದ ತನಕ ನಾವು ಓದಬೇಕಾದ್ರೆ 9 ವಿಧವಾದಂಥ ವರಗಳು. ಜ್ಞಾನ ವಾಕ್ಯ, ವಿದ್ಯಾ ವಾಕ್ಯ, ಅದು ಮಾತ್ರವಲ್ಲ ನಂಬಿಕೆ, ಮಹತ್ತುಗಳನ್ನು ಮಾಡುವುದು, ರೋಗಗಳನ್ನು ವಾಸಿ ಮಾಡುವುದು, ವಾಣಿಗಳನ್ನು ಆಡುವುದು, ವಾಣಿಗಳಿಗೆ ಅರ್ಥ ಹೇಳುವುದು, ಸತ್ಯಾತ್ಮಗಳನ್ನು ವಿವೇಚಿಸುವುದು, ಪ್ರವಾದಿಸುವಂಥ ವರಗಳು. ಈ ವರಗಳಲ್ಲಿ 3 ವಿಂಗಡಗಳು ಇದೆ ಎಂಬುದಾಗಿ ನಾನು ಈ ಪರಿಚಯ ಸಂದೇಶದಲ್ಲಿ ನಾನು ಹೇಳಿದೆ. ಅದನ್ನು ಇನ್ನೊಂದು ಆವರ್ತಿ ನಾನು ಹೇಳಲು ಬಯಸ್ತೇನೆ. ಈ 9 ವರಗಳನ್ನು 3 ವಿಧವಾಗಿ ನಾವು ವಿಂಗಡಿಸಬಹುದು. ಒಂದು, ಮಾತನಾಡುವಂಥ ವರಗಳು, ದ ಗಿಫ್ಟ್ಸ್ ಆಫ್ ಕಮ್ಯುನಿಕೇಷನ್ ಅಲ್ವಾ. ಈ 9 ವರಗಳಲ್ಲಿ ಏನೆಲ್ಲ ನಾವು ಮಾತಾಡ್ತೇವೆ? ಅನ್ಯಭಾಷೆಗೆ ವ್ಯಾಖ್ಯಾನ, ಅದು ಮಾತ್ರವಲ್ಲ ಪ್ರವಾದನೆ. ಇದು 3 ನಾವೇನು ಮಾಡ್ತೀವಿ? ಬಾಯಿ ತೆರೆದು ಮಾತಾಡ್ತೇವೆ. ಅದಕ್ಕೆ ಇದನ್ನು ಸಂಭಾಷಿಸುವಂಥ ವರಗಳು ಅಥವಾ ಮಾತನಾಡುವಂಥ ವರಗಳು, ಗಿಫ್ಟ್ಸ್ ಆಫ್ ಕಮ್ಯುನಿಕೇಷನ್. ಇದರಲ್ಲಿ ನಾವು 2 ಆಗಲೇ ಧ್ಯಾನ ಮಾಡಿದ್ವಿ, ಅನ್ಯಭಾಷೆ ವ್ಯಾಖ್ಯಾನ. ಇವತ್ತಿನಿಂದ ನಾವು ಪ್ರವಾದನೆಯ ವರದ ಬಗ್ಗೆ ನಾವು ಧ್ಯಾನ ಮಾಡಲಿದ್ದೇವೆ. 2ನೇ ಗುಂಪು ಏನಂತ ನೋಡಬೇಕಾದ್ರೆ ಪ್ರಕಟಣೆಯ ವರಗಳು. ಪ್ರಕಟಣೆಯ ವರಗಳು ಏನಂತ ನೋಡಬೇಕಾದ್ರೆ ಜ್ಞಾನವಾಕ್ಯ, ಆಮೇಲೆ ವಿದ್ಯಾವಾಕ್ಯದ ವರ, ಅದು ಪ್ರಕಟಣೆಯ ವರವಾಗಿದೆ. ಸತ್ಯಾತ್ಮಗಳನ್ನು ವಿವೇಚಿಸುವಂಥ ವರ, ಇದು ಪ್ರಕಟಣೆಯ ವರ. 3ನೇ ಗುಂಪು ಏನಂತ ನೋಡಬೇಕಾದ್ರೆ ಶಕ್ತಿಯ ವರಗಳು ಅಥವಾ ಬಲದ ವರಗಳು, ದ ಗಿಫ್ಟ್ಸ್ ಆಫ್ ಪವರ್ ಗಿಫ್ಟ್ಸ್. ಅದೇನಂತ ನೋಡಬೇಕಾದ್ರೆ ರೋಗಗಳನ್ನು ವಾಸಿ ಮಾಡುವುದು, ಮಹತ್ತುಗಳನ್ನು ಮಾಡುವುದು, ನಂಬಿಕೆಯ ವರ. ಸರಿನಾ? ಇದೊಂದು ಚಿಕ್ಕ ಒಂದು ಪರಿಚಯ ಮಾತ್ರ. ಈಗ ನಾವು ಯಾವುದು ಧ್ಯಾನ ಮಾಡ್ತಿದ್ದೇವೆ? ದ ಗಿಫ್ಟ್ಸ್ ಆಫ್ ಕಮ್ಯುನಿಕೇಷನ್, ಮಾತನಾಡುವಂಥ ವರಗಳು. ಅದರಲ್ಲಿ ಏನು? ಅನ್ಯಭಾಷೆಗೆ ವ್ಯಾಖ್ಯಾನ, ಪ್ರವಾದ. ನಾನು ಪುನಃ ಹೇಳ್ತಾನೇ ಇರ್ತೀನಿ, ಯಾಕೆ ಗೊತ್ತಾ? ಇದು ಆಳವಾಗಿ ನಮ್ಮ ಮನಸ್ಸಲ್ಲಿ ಹೋಗಬೇಕು.
ಈ ಅನ್ಯಭಾಷೆಯ ವ್ಯಾಖ್ಯಾನ ಕಳೆದ 4-5 ವಾರಗಳಿಂದ ಅದರ ಸಂದೇಶ ಇದೆ. ದಯವಿಟ್ಟು ನೀವು ಯೂಟ್ಯೂಬ್ನಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಈ ಸಂದೇಶವನ್ನು ಕೇಳ್ಬೋದು. ಕಲ್ತ್ಕೊಳ್ರಿ, ವರಗಳನ್ನು ಹೊಂದ್ಕೊಳ್ರಿ. ಅದು ಮಾತ್ರವಲ್ಲ, ಉಪಯೋಗಿಸಿರಿ. ಯೇಸುವೇ ದೇವರೆಂಬುದನ್ನು ಈ ಜಗತ್ತಿಗೆ ನಾವು ನಿರೂಪಿಸೋಣ. ಇವತ್ತಿನಿಂದ ನಾವು ಪ್ರವಾದನೆಯ ವರ, ಅದರ ಬಗ್ಗೆ ನಾವು ಧ್ಯಾನ ಮಾಡಲಿದ್ದೇವೆ. ದ ಗಿಫ್ಟ್ ಆಫ್ ಪ್ರಾಫಸಿ. ಆಮೇಲೆ ನೋಡ್ರಿ, ಅನೇಕ ಜನರಿಗೆ ಒಂದು ಆಸೆ ಇದೆ, ಪ್ರವಾದಿಸಬೇಕು ಅಲ್ವಾ. ನಾನು 2001ನೇ ವರ್ಷದಲ್ಲಿ ನಾನು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡೆ. ಆಗ ಅದಕ್ಕೆ ಮುಂಚೆ ನನಗೆ ಪ್ರವಾದನೆ, ವರಗಳು, ರೋಗಗಳನ್ನು ವಾಸಿ ಮಾಡುವುದು, ಇದರ ಬಗ್ಗೆ ನನಗೆ ಅಷ್ಟು ಏನು ಗೊತ್ತೇ ಇರಲಿಲ್ಲ. ಪ್ರವಾದನೆ, ಆ ವರ ಯಾರ ಮುಖಾಂತರವಾಗಿ ಅದು ಹೊರಬರುವಾಗ, ಪ್ರವಾದನೆಯ ಮಾತುಗಳು ಹೊರಬರುವಾಗ, ಅದು ಮಾತ್ರವಲ್ಲ, ಹೇಳಿದಂಥ ಪ್ರವಾದನೆ ನೆರವೇರುವಾಗ ನನಗೆ ತುಂಬ ಆಶ್ಚರ್ಯವಾಗಿತ್ತು. ಈ ರೀತಿಯಾಗಿದೆಯಾ, ಈ ರೀತಿಯಾಗಿ ನಡೆಯುತ್ತಾ, ತುಂಬ ಆಶ್ಚರ್ಯವಾಗಿರ್ತಿತ್ತು. ನನ್ನನ್ನು ಹಾಗೆ ಆಕರ್ಷಿಸಿತು, ಸಭೆಯ ಒಳಗೆ ಆಕರ್ಷಿಸಿತು, ಯೇಸುವಿನ ಬಳಿಗೆ ನನ್ನನ್ನು ಆಕರ್ಷಿಸಿತು. ಅದು ಮಾತ್ರವಲ್ಲ, ಅವತ್ತಿನಿಂದ ನನಗೊಂದು ಆಸೆ ಹುಟ್ಟಿತು, ನಾನು ಪ್ರವಾದಿಸಬೇಕು ಯೇಸುವೆ. ಆಮೇಲೆ ಪ್ರವಾದನೆಯ ವರ ಅಂತ ಏನಂತ ನೋಡಬೇಕಾದ್ರೆ, ಮುಂದಿನ ದಿನಮಾನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ನಡೆಯುವಂಥ ಸಂಗತಿಗಳನ್ನು ದೇವರಾತ್ಮನು ನಮಗೆ ತಿಳಿಯಪಡಿಸಿ ನಾವು ಅದನ್ನು ಹೇಳುವುದೇ ಈ ಪ್ರವಾದನೆಯ ವರ. ಆಮೇಲೆ ನಾಳೆ ಏನು ನಡೆಯುತ್ತೆ ಯಾರಿಗೂ ಗೊತ್ತಿಲ್ಲ. ಆಮೇಲೆ ನಾಡಿದ್ದು ಏನು ನಡೆಯುತ್ತೆ ಯಾರಿಗೂ ಗೊತ್ತಿಲ್ಲ. ಪ್ರಿಯ ಸಹೋದರ ಸಹೋದರಿಯೇ, ನಾಳೆ ದಿನದ ಬಗ್ಗೆ ಹೆಮ್ಮೆ ಕೊಚ್ಕೋಬೇಡ. ನಮ್ಮ ಮುಂದಿನ ತಿಂಗಳ ಬಗ್ಗೆ ಹೆಮ್ಮೆ ಕೊಚ್ಕೋಬೇಡ. ಹಣ ಇದೆ, ಸೌಂದರ್ಯ ಇದೆ, ಪದವಿ ಇದೆ, ಜ್ಞಾನ ಇದೆ, ತಾಲಂತುಗಳಿದೆ, ಪ್ರತಿಭೆಗಳಿದೆ. ನಾಳೆ ದಿನ ನಾನು ಈ ರೀತಿಯಾಗಿ ಆಗ್ತೀನಿ, ನಾನು ಅಲ್ಲೋಗ್ತೀನಿ, ಇಲ್ಲಿ ಬರ್ತೀನಿ, ಹೆಮ್ಮೆ ಕೊಚ್ಕೋಬೇಡ. ನಾಳೆ ದಿನ ಏನು ನಡೀತದೆ ಯಾರಿಗೂ ಗೊತ್ತಿಲ್ಲ, ದೇವರನ್ನು ಬಿಟ್ಟು ಸೈತಾನ್ಗೂ ಗೊತ್ತಿಲ್ಲ. ಹಲ್ಲೆಲೂಯಾ. ಆದರೆ ಪರಿಶುದ್ಧಾತ್ಮನು ನಮ್ಮನ್ನು ತುಂಬಿಸಿ ತನ್ನ ಚಿತ್ತದ ಅನುಸಾರವಾಗಿ ದೇಶದಲ್ಲಿ ಅಥವಾ ಸೇವೆಗಳಲ್ಲಿ, ಸಭೆಗಳಲ್ಲಿ, ಕುಟುಂಬಗಳಲ್ಲಿ, ವೈಯಕ್ತಿಕವಾದಂಥ ವ್ಯಕ್ತಿಯ ಜೀವಿತದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಡೆಯುವಂಥ ಸಂಗತಿಗಳನ್ನು ಈಗಲೇ ತಿಳಿಯಪಡಿಸಿ ಅದರ ಮುಖಾಂತರವಾಗಿ ಏನು ಉಂಟಾಗ್ತದೆ, ಭಕ್ತಿ ವೃದ್ಧಿಯು, ಪ್ರೋತ್ಸಾಹವು, ಉತ್ತೇಜನವು, ಚೈತನ್ಯವು, ಬಲವನ್ನು ಹೊಂದಿಕೊಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದನ್ನು ನಾವು ಕೆಲವು ವಾರಗಳಲ್ಲಿ ಇದನ್ನು ನಾವು ಧ್ಯಾನ ಮಾಡಲಿದ್ದೇವೆ. ಕೆಲವರ ಅನುಭವಗಳು, ನನ್ನ ಅನುಭವಗಳನ್ನು ಕೂಡ ನಾನು ನಿಮಗೆ ಹೇಳಲು ನಾನು ಬಯಸುತ್ತೇನೆ. ಇದನ್ನು ದಯವಿಟ್ಟು ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ನಾನು ಕೂಡ ಪ್ರವಾದಿಸಬೇಕು, ಪರಿಶುದ್ಧಾತ್ಮನೇ ನನಗೆ ಕೃಪೆಯನ್ನು ಅನುಗ್ರಹಿಸಿ ಎಂಬುದಾಗಿ ದಯವಿಟ್ಟು ಪ್ರಾರ್ಥನೆ ಮಾಡಿರಿ. ಕರ್ತನು ನಿಮ್ಮನ್ನು ಆ ಪ್ರವಾದನೆಯ ವರದಲ್ಲಿ ಆತನು ತುಂಬಿಸಿ ಅದರಲ್ಲಿ ನಡೆಸಬೇಕಾದ್ರೆ ಅದ್ಭುತವಾಗಿರ್ತದೆ. ಹಲ್ಲೆಲೂಯಾ, ಆಶ್ಚರ್ಯವಾಗಿರ್ತದೆ. ಯಾವುದೋ ಲೋಕದಲ್ಲಿ, ಏನೋ 3ನೇ ಆಕಾಶದಲ್ಲಿ ಆ ಅಭಿಷೇಕ ಬಂದು ಪ್ರವಾದಿಸಬೇಕಾದ್ರೆ ಮಹಿಮೆಯಾಗಿರ್ತದೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಟ್ಟಿಯಾಗೋದು ಆಮೇಲೆ ಹೇಳ್ತೀರಾ? ಹಲ್ಲೆಲೂಯಾ. ಇದನ್ನು ಸ್ವಲ್ಪ ನೀವು ಆಳವಾಗಿ ತಿಳ್ಕೋಬೇಕು. ಪ್ರವಾದಿಯ ಕರೆಯುವಿಕೆ ಬೇರೆ, ಪ್ರವಾದನೆಯ ವರ ಬೇರೆ. ಹಲ್ಲೆಲೂಯಾ. ನೋಡ್ರಿ, ಕೆಲವರು ಪ್ರವಾದಿಸ್ತಾರೆ, ಅವರನ್ನು ನಾವು ಪ್ರವಾದಿ ಅಂತ ಕರಿಬಾರ್ದು. ಇದು ಒಂದು ವರ, ಇದು ಎಲ್ರಿಗೂ ಇರ್ತದೆ. 5 ವಿಧವಾದಂಥ ಸೇವೆಗಳು ಏನು ಗೊತ್ತಾ? ನಾನು ಆಗಲೇ ಹೇಳಿದೆ ಪರಿಚಯ ಸಂದೇಶದಲ್ಲಿ, 5 ವಿಧವಾದಂಥ ಸೇವೆಗಳು. ಅಪೋಸ್ತಲರು ಗಂಭೀರವಾಗಿರ್ತಾರೆ ಅಲ್ವಾ, ಮತ್ತು ಪ್ರವಾದಿಗಳು ಪ್ರಾಫಿಟ್ಸ್, ನೀನು ಮಾಡೋದು ತಪ್ಪು, ಇದು ನಡೆಯುತ್ತೆ ಅಂತ ಹೇಳ್ತಾರೆ. ಸವಾರ್ಥಿಕರು, ಸಭಾಪಾಲಕರು, ಉಪದೇಶಿಗಳು ಅಲ್ವಾ, ಅಪಾಸಲ್ಸ್, ಪ್ರಾಫಿಟ್ಸ್, ಇವ್ಯಾಂಜಲಿಸ್ಟ್, ಪಾಸ್ಟರ್ಸ್ ಆರ್ ಶೆಪರ್ಡ್ಸ್ ಆ್ಯಂಡ್ ಟೀಚರ್ಸ್. ಈ 5 ವಿಧವಾದಂಥ ಸೇವೆಗಳಲ್ಲಿ ಪ್ರವಾದನೆಯ ವರವು ಕ್ರಿಯೆ ಆಗ್ತದೆ. ಆದರೆ ಇವ್ಯಾಂಜಲಿಸ್ಟು ಸವಾರ್ಥಿಕರು ಪ್ರವಾದಿಸಬೇಕಾದ್ರೆ ಇವರು ಪ್ರವಾದಿ ಅಂತ ಹೇಳಬಾರ್ದು. ಪಾಸ್ಟರ್ ಪ್ರವಾದಿಸಿದ್ರೆ ನಮ್ಮ ಪಾಸ್ಟರ್ ಪ್ರವಾದಿ ಅಂತ ಹೇಳಬಾರ್ದು. ಅಪೋಸ್ತಲರು ಪ್ರವಾದಿಸಿದ್ರೆ ಇವರು ಪ್ರವಾದಿ ಅಂತ ಹೇಳಬಾರ್ದು. ಪ್ರವಾದಿಯ ಕರೆಯುವಿಕೆ ಬೇರೆ, ಪ್ರವಾದನೆಯ ವರವು ಬೇರೆ.
ಪ್ರವಾದಿಗೆ ಈ ಪ್ರವಾದನೆಯ ವರವು ಪ್ರಾಮುಖ್ಯವಾಗಿರ್ತದೆ. ಆದರೆ ಪ್ರವಾದಿಯ ಕರೆಯುವಿಕೆಯೇ ಬೇರೆ ಥರ ಇರ್ತದೆ. ಹಲ್ಲೆಲೂಯಾ. ಸತ್ಯವೇದ ಪುಸ್ತಕದಲ್ಲಿ ನೋಡ್ರಿ, ಆದಿಕಾಂಡದಿಂದ ಪ್ರಕಟಣೆಯ ತನಕ ನಾವು ನೋಡಬೇಕಾದ್ರೆ 66 ಪುಸ್ತಕಗಳಿದೆ. ಅದರಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಚರಿತ್ರೆಯ ಪುಸ್ತಕಗಳಿದೆ, ಕೀರ್ತನೆಯ ಪುಸ್ತಕಗಳಿದೆ, ಜ್ಞಾನೋಕ್ತಿಗಳಿದೆ, ಪರಮಗೀತೆ ಈ ಪುಸ್ತಕವಿದೆ ಅಲ್ವಾ. ಅದಾದ ನಂತರ ನೋಡಬೇಕಾದ್ರೆ ನಾವು ಪ್ರವಾದಿಗಳ ಪುಸ್ತಕಗಳನ್ನು ನೋಡ್ತೇವೆ. ಯೆಶಾಯ ಒಬ್ಬ ಪ್ರವಾದಿ, ಯೆರೆಮೀಯ ಒಬ್ಬ ಪ್ರವಾದಿ, ಎಜೇಕಿಯಲ್ ಒಂದು ಪ್ರವಾದಿ. ಅದು ಮಾತ್ರವಲ್ಲ, ಚಿಕ್ಕ ಚಿಕ್ಕ ಪ್ರವಾದಿಗಳನ್ನು ಕೂಡ ನಾವು ನೋಡ್ತೇವೆ. ದಾನಿಯಲ್ ಒಬ್ಬ ಪ್ರವಾದಿ. ಅದು ಮಾತ್ರವಲ್ಲ, ಆಮೋಸ, ಜೆಫನ್ಯ, ಈ ಥರ ಮಲಾಕಿ ತನಕ ದೊಡ್ಡ ಪ್ರವಾದಿಗಳು, ಚಿಕ್ಕ ಪ್ರವಾದಿಗಳು. ದೊಡ್ಡ ಪ್ರವಾದಿಯ ಪುಸ್ತಕ, ಚಿಕ್ಕ ಪ್ರವಾದಿಯ ಪುಸ್ತಕ. ಬರೆಯಲ್ಪಟ್ಟಂಥ ಪುಸ್ತಕದಲ್ಲಿ ದೊಡ್ಡ ಪ್ರವಾದಿಗಳು, ಚಿಕ್ಕ ಪ್ರವಾದಿಗಳಂತ ಹೇಳ್ತಾರೆ. ಆದರೆ ದೇವರ ದೃಷ್ಟಿಯಲ್ಲಿ ಪ್ರವಾದಿ ಅಂದರೆ ಪ್ರವಾದಿ, ಪ್ರಾಫೆಟ್ ಅಂದರೆ ಪ್ರಾಫೆಟ್. ಸೊ ಪ್ರವಾದಿಯ ಕರೆಯುವಿಕೆ ಬೇರೆ, ಪ್ರವಾದನೆಯ ವರ ಬೇರೆ. ಇವಾಗ ನಾವು ಧ್ಯಾನ ಮಾಡೋದು ಏನು ಗೊತ್ತಾ? ಪ್ರವಾದನೆಯ ವರ. ಕೆಲವೊಂದು ಸಾರಿ ಕೆಲವೊಂದು ಕೂಟಗಳಿಗೆ ನನಗೆ ಪೋಸ್ಟ್ ಹೊಡಿಬೇಕಾದ್ರೆ ಪ್ರಾಫೆಟ್ ಅನ್ಬು, ಪ್ರಾಫೆಟ್ ಲೆನಿನ್ ಅನ್ಬು ಅಂತ ಹಾಕಿರ್ತಾರೆ. ಅದು ಒಂದು ವೇಳೆ ಪ್ರವಾದನೆಯ ವರ ಉಪಯೋಗ ಆಗೋದ್ರಿಂದ ಪ್ರವಾದಿ ಅಂತ ಹಾಕಬೇಕಾದ ಅವಶ್ಯಕತೆಯೇ ಇಲ್ಲ. ಸಹೋದರ ಅನ್ಬು ಅಂತ ಹಾಕಿದ್ರೆ ಸಾಕು ಅಂತ ನಾನು ಹೇಳೋದು ಉಂಟು. ಪ್ರಿಯರಾದವರೇ, ಈ ಪ್ರವಾದನೆಯ ವರವು ಸಭೆಗೆ ಬಹಳ 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 ಪ್ರಾಮುಖ್ಯವಾದದ್ದು. ಸೇವೆಗೆ ಬಹಳ 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 ಪ್ರಾಮುಖ್ಯವಾದದ್ದು. ಒಂದು ಕುಟುಂಬಕ್ಕೆ ಬಹಳ 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 ಪ್ರಾಮುಖ್ಯವಾದದ್ದು. ವೈಯಕ್ತಿಕವಾದಂಥ ನಮಗೆ ಈ ಪ್ರವಾದನೆಯ ವರ ಎಂಬುದು ಬಹಳ 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 ಪ್ರಾಮುಖ್ಯವಾದದ್ದು. ನಾಳೆ ಏನು ನಡೀತದೆ, ಮುಂದಿನ ದಿನಮಾನಗಳಲ್ಲಿ ಏನು ನಡೀತದೆ, ನನ್ನ ವಿಷಯದಲ್ಲಿ ದೇವರು ನನಗೆ ತಿಳಿಯಪಡಿಸ್ತಾನೆ. ಯಾಕೆ? ಭಕ್ತಿ ವೃದ್ಧಿ ಉಂಟಾಗುವುದಕ್ಕಾಗಿ, ನನ್ನನ್ನು ಬಲಪಡಿಸುವುದಕ್ಕಾಗಿ, ನನ್ನನ್ನು ಪ್ರೋತ್ಸಾಹಪಡಿಸುವುದಕ್ಕಾಗಿ ಕರ್ತನು ಮುನ್ಸೂಚಿಸಿ ಅದನ್ನು ತಿಳಿಯಪಡಿಸುವವನಾಗಿ ಕಾಣುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರಾದವರೇ, ವರಗಳ ಬಗ್ಗೆ ದಯವಿಟ್ಟು ಅಸಡ್ಡೆಯಿಂದ ನಿರ್ಲಕ್ಷ್ಯವಾಗಿ ಇರಬೇಡ್ರಿ. ನನಗೂ ಈ ಪ್ರವಾದನೆಯ ವರ ಬೇಕು ಸ್ವಾಮಿ, ದೇವರೇ ನಾನು ಪ್ರಾರ್ಥಿಸ್ತೇನೆ, ನನ್ನ ಸಭೆಗೆ ನಾನು ಪ್ರಯೋಜನಕರವಾಗಿರಬೇಕು, ಸೇವೆಗೆ ಪ್ರಯೋಜನಕರವಾಗಿರಬೇಕು, ನಾನು ಹೋಗುವಂಥ ಮನೆಗಳಿಗೆ ಪ್ರಯೋಜನಕರವಾಗಿರಬೇಕು. ದೇವರೇ ನನಗೆ ತಿಳಿಯಪಡಿಸು ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಸತ್ಯವೇದದಿಂದ ಕೆಲವೊಂದು ವಾಕ್ಯಗಳನ್ನು ನಾವು ಓದೋಣ. 1 ಕೊರಿಂಥದವರಿಗೆ 14ನೇ ಅಧ್ಯಾಯ ಅದರ 1ರಿಂದ 4ನೇ ವಾಕ್ಯದ ತನಕ ನಾನು ನಿಮಗಾಗಿ ಓದಲು ನಾನು ಬಯಸ್ತೇನೆ. 1 Corinthians chapter 14 verses from 1 to 4. ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ, ಆದರೂ ಪವಿತ್ರಾತ್ಮನಿಂದುಂಟಾಗುವ ವರಗಳನ್ನು ಅವುಗಳ ಒಳಗೆ ವಿಶೇಷವಾಗಿ ಪ್ರವಾದಿಸುವ ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ. ವಾಣಿಯನ್ನಾಡುವವನು ದೇವರ ಸಂಗಡ ಮಾತಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ. ಅವನು ಆತ್ಮಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡುತ್ತಿದ್ದರೂ ಯಾರೂ ತಿಳಿದುಕೊಳ್ಳುವುದಿಲ್ಲ. ಪ್ರವಾದಿಸುವವನಾದರೂ ಮನುಷ್ಯರ ಸಂಗಡ ಮಾತನಾಡುವವನಾಗಿ ಅವರಿಗೆ ಭಕ್ತಿವೃದ್ಧಿಯನ್ನು, ಪ್ರೋತ್ಸಾಹವನ್ನು, ಸಂತೈಸುವಿಕೆಯನ್ನು ಉಂಟು ಮಾಡುತ್ತಾನೆ. ಹಲ್ಲೆಲೂಯಾ. ವಾಣಿಯನ್ನಾಡುವವನು ತನಗೆ ಮಾತ್ರ ಭಕ್ತಿವೃದ್ಧಿಯನ್ನು ಉಂಟು ಮಾಡುತ್ತಾನೆ, ಪ್ರವಾದಿಸುವವರು ಸಭೆಗೆ ಭಕ್ತಿವೃತ್ತಿಯನ್ನು ಉಂಟು ಮಾಡುತ್ತಾನೆ. ಹಲ್ಲೆಲೂಯಾ. ಪ್ರಿಯರಾದವರೇ, ದೇವರ ಆತ್ಮನೇ ಬೈಬಲಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾನೆ. 1 ಕೊರಿಂಥ 14:1 ಅದರ ಕಡೆ ಭಾಗವನ್ನು ನೋಡಬೇಕಾದ್ರೆ ವಿಶೇಷವಾಗಿ ಪ್ರವಾದಿಸುವ ಒಂದು ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ. ಹಲ್ಲೆಲೂಯಾ. ಆಸಕ್ತಿಯಿಂದ ಹುಡುಕ್ರಿ, ಆಸಕ್ತಿಯಿಂದ ಅಪೇಕ್ಷಿಸಿರಿ. ಅಂದರೆ ಆಸೆ ಪಡಬೇಕು, ಆಸಕ್ತಿಯಿಂದ ಇದನ್ನು ಹುಡುಕಬೇಕು, ದೇವರ ಬಳಿಯಲ್ಲಿ ಉಪವಾಸವಿದ್ದು ಪ್ರಾರ್ಥಿಸಬೇಕು, ಇದನ್ನು ಉಪಯೋಗಿಸಬೇಕು. ಸ್ಟಾರ್ಟಿಂಗೇ ಹಾಗೆ ದೊಡ್ಡ ಪ್ರವಾದಿ ಆಗೋದಿಲ್ಲ. ದೇವರು ಚಿಕ್ಕ ಚಿಕ್ಕದಾಗಿ ಹಂತ ಹಂತವಾಗಿ ನಮಗೆ ಹೇಳ್ಕೊಡ್ತಾನೆ. ಅದರಲ್ಲಿ ನಾವು ಬೆಳಿಬೇಕು.
ಆಮೇಲೆ ನಾನು ಯಾವಾಗಲೂ ಒಂದು ಕಾರ್ಯವನ್ನು ಅರ್ಥ ಮಾಡಿಕೊಂಡೆ, ನನ್ನ ಸೇವೆಯ ಅನುಭವದಲ್ಲಿ ಒಂದು ಹೇಳ್ತೇನೆ ನೋಡ್ರಿ, ವರಗಳಲ್ಲಿ ನಾವು ಬೆಳಿಬೇಕು. ಹೇಗೆ ನಾವು ವಿದ್ಯಾಭ್ಯಾಸದಲ್ಲಿ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ 10th ಡಿಗ್ರಿ PhD ಎಜುಕೇಷನ್ಗೆ ಮಿತಿನೇ ಇಲ್ಲ ನೋಡ್ರಿ ಅಲ್ವಾ. ಅದೇ ರೀತಿಯಾಗಿ ವರಗಳಲ್ಲಿ ದೇವರು ಸ್ವಲ್ಪ ಸ್ವಲ್ಪವಾಗಿ ಹಂತ ಹಂತವಾಗಿ ನಮ್ಗೆ ಹೇಳ್ಕೊಡ್ತಾನೆ. ಅದರಲ್ಲಿ ನಾವು ಹಂತ ಹಂತವಾಗಿ ಬೆಳಿಬೇಕು. ಪರಿಶುದ್ಧಾತ್ಮನು ನಮಗೆ ಆ ಕೃಪೆಯನ್ನು ಆತನ ಅನುಗ್ರಹಿಸುವಂಥ ದೇವರಾಗಿದ್ದಾನೆ. ನೋಡಿರಿ, ಈ ವರಗಳು ನನ್ನ ಆರಂಭ ಕಾಲದಲ್ಲಿ ಸೇವೆಯಲ್ಲಿ ನೋಡಬೇಕಾದ್ರೆ ನಾನು ಅದನ್ನು ಬಹಿರಂಗವಾಗಿ ಹೇಳ್ತಿರಲಿಲ್ಲ, ಪ್ರಾರ್ಥನೆಯಲ್ಲೇ ಹೇಳ್ತಿದ್ದೆ. ಆಗ ಅವರು ಪ್ರಾರ್ಥನೆ ಮುಗಿಸಿದ ತಕ್ಷಣ ಅವ್ರು ಹೇಳ್ತಿದ್ರು, ಬ್ರದರ್ ಈ ಪ್ರಾರ್ಥನೆ ನಮಗೆ ಪ್ರವಾದನೆ ಆಗಿತ್ತು ಬ್ರದರ್, ಇದು ನಮಗೆ ತುಂಬ ಬಲವನ್ನು ಕೊಂಡಿತ್ತು ಎಂಬುದಾಗಿ. ಅದಾದ ನಂತರ ಮುಂದಿನ ಹಂತದಲ್ಲಿ ನೋಡಬೇಕಾದ್ರೆ ಡೈರೆಕ್ಟಾಗಿ ನಾನು ಅದರಲ್ಲಿ ಸ್ವಲ್ಪ ಅನೇಕ ಸಾಕ್ಷಿಗಳು ಬರ್ತಾ ನನಗೆ ಗೊತ್ತಾಯಿತು ಪರಿಶುದ್ಧ ಆತ್ಮನು ಪ್ರವಾದಿಸ್ತಿದ್ದಾನೆ. ನಂತರ ಏನಾಯ್ತು ಅಂತ ನೋಡಬೇಕಾದ್ರೆ ಡೈರೆಕ್ಟಾಗಿ ನನ್ನ ಮಗಳೇ ದೇವರಿದ ನಿನಗೆ ಹೇಳ್ತಿದ್ದಾನೆ, ನನ್ನ ಮಗನೇ ದೇವರಿದ ನಿನಗೆ ಹೇಳ್ತಿದ್ದಾನೆ, ಅದು ಹಾಗೇ ನೆರವೇರುವುದನ್ನು ನೋಡಬೇಕಾದ್ರೆ ಬಹಳ ಆಶ್ಚರ್ಯವಾಗಿರ್ತದೆ. ಅದರ ಮುಂದಿನ ಹಂತ ನೋಡಬೇಕಾದ್ರೆ ನನ್ನ ಅನುಭವವನ್ನು ಹೇಳ್ತಿದ್ದೇನೆ. ದೇವರು ಆ ನಿರ್ದಿಷ್ಟವಾದಂಥ ತಿಂಗಳು, ಆ ನಿರ್ದಿಷ್ಟವಾದಂಥ ವರ್ಷ, ಆ ನಿರ್ದಿಷ್ಟವಾದಂಥ ದಿನಾಂಕ, ಅದರಲ್ಲಿ ದೇವರು ಏನು ನಡೆಸ್ತಾ, ಅದು ಮಾತ್ರವಲ್ಲ ಏನು ನಡೀತದೆ ಅದನ್ನು ಹೇಳುವಂತೆ ದೇವರು ಆತನ ಕೃಪೆಯನ್ನು ಅನುಗ್ರಹಿಸಿದ. ಆಮೇಲೆ ನೋಡ್ರಿ, ಕೆಲವೊಂದು ಸಾರಿ ನೋಡಬೇಕಾದ್ರೆ ಅಕ್ಷರಗಳು ಮುಂದೆ ಕಾಣಿಸ್ಕೊಳ್ತದೆ, ಪದಗಳು ಮುಂದೆ ಕಾಣಿಸ್ಕೊಳ್ತದೆ, ಏನೋ ಒಂದು 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 ಪತ್ರಿಕೆಯಲ್ಲಿ ಓದುವ ಹಾಗೆ ಕಾಣಿಸ್ತದೆ, ಅದನ್ನು ಓದಿ ಹೇಳುವ ಹಾಗೆ ಪ್ರವಾದಿಸುವಂಥ ಒಂದು ಕೃಪೆ. ಆಮೇಲೆ ನೋಡ್ರಿ, ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದಂಥ ಅನುಭವಗಳನ್ನು ದೇವರು ಕೊಡ್ತಾನೆ. ಪ್ರಿಯರಾದವರೇ, ಇಲ್ಲಿ ವಾಕ್ಯ ಹೇಳ್ತದೆ ನಾವಿದನ್ನು ಆಸಕ್ತಿಯಿಂದ ಅಪೇಕ್ಷಿಸಬೇಕು. ಆಮೇಲೆ ನಾನು ಧೈರ್ಯವಾಗಿ ಹೇಳ್ತೇನೆ, ಬಹಳ ತಾಳ್ಮೆಯಿಂದ ಹೇಳ್ತೇನೆ, ಈ ವರಕ್ಕಾಗಿ ನಾನು ತುಂಬ ಆಸೆ ಪಟ್ಟಿದ್ದೇನೆ, ತುಂಬ ಅಪೇಕ್ಷಿಸಿದ್ದೇನೆ. ಈ ವಾಕ್ಯದ ಅನುಸಾರವಾಗಿ ದೇವರು ಇದರಲ್ಲಿ ಉಪಯೋಗ ಮಾಡಬೇಕಾದ್ರೆ ನಾನು ಸಾಕ್ಷ್ಯಾಗಿ ಹೇಳ್ತೇನೆ ನೋಡ್ರಿ, ಸಾವಿರಾರು ಜನರಿಗೆ ಆಶೀರ್ವಾದವಾಗಿ ಅದು ಇರುತ್ತದೆ. ಸಾವಿರಾರು ಜನರನ್ನು ಭಕ್ತಿವೃದ್ಧಿ ಉಂಟು ಮಾಡಲು ದೇವರಿದನ್ನು ಈ ವರವನ್ನು ಕೊಟ್ಟು ಆತನು ಉಪಯೋಗಿಸ್ತಾನೆ. ಯಾಕೆ ಈ ವರ ಅಂತ ಅಲ್ಲಿ 2ನೇ ವಾಕ್ಯ, 3ನೇ ವಾಕ್ಯ, 4ನೇ ವಾಕ್ಯದಲ್ಲಿ ನೋಡಬೇಕಾದ್ರೆ, 3ನೇ ವಾಕ್ಯ ನೋಡ್ರಿ, ಭಕ್ತಿವೃದ್ಧಿ, ಪ್ರೋತ್ಸಾಹ, ಸಂತೈಸುವಿಕೆ. ಹಲ್ಲೆಲೂಯಾ. ಭಕ್ತಿವೃದ್ಧಿ ಅಂದರೆ ಒಬ್ಬ ಮನುಷ್ಯನು ಹಾಗೆ ಸೋತೋಗಿ ಇರ್ತಾನೆ. ನಾವು ಪ್ರವಾದನೆಯ ವರವು ನಮ್ಮ ಮುಖಾಂತರವಾಗಿ ಕ್ರಿಯೆ ಮಾಡಬೇಕಾದ್ರೆ ಅವನಲ್ಲಿರುವಂಥ ನಂಬಿಕೆ, ಅವನಲ್ಲಿರುವಂಥ ಆತ್ಮಿಕ ಕೃಪೆಯ ವರಗಳು, ಆತ್ಮಿಕವಾದಂಥ ಕಾರ್ಯಗಳು, ಅದು ಹೊಸ ಬಲವನ್ನು, ಚೈತನ್ಯವನ್ನು ಹೊಂದಿಕೊಳ್ತದೆ. ಎಡಿಫಿಕೇಷನ್. ಹಲ್ಲೆಲೂಯಾ. ನೆಕ್ಸ್ಟ್ ನೋಡಬೇಕಾದ್ರೆ ಪ್ರೋತ್ಸಾಹ, ಎನ್ಕರೇಜ್ಮೆಂಟ್. ಅವನು ಸೋತೋಗಿರ್ತಾನೆ, ಒಂದು ಪ್ರವಾದನೆಯ ವರ ಬಂದು ಅದು ಅವನ್ನೇ ಉತ್ಸಾಹಪಡಿಸ್ತದೆ. ಇಲ್ಲ, ನಾವು ಎದ್ದೇಳಬೇಕು, ದೇವರು ನಮ್ಮ ನಡೆಸ್ತಾನೆ, ದೇವರು ನಮ್ಮ ಸಂಗಡ ಮಾತಾಡಿದ್ದಾನೆ. ಪ್ರಿಯರಾದವರೇ, ನೂರಾರು ಸಾಕ್ಷಿಗಳನ್ನು ಹೇಳ್ಬೋದು. ಅನೇಕ ಸೇವಕರುಗಳು ಈ ವರಗಳು ಅವರು ಮುಖಾಂತರವಾಗಿ ಉಪಯೋಗವಾಗುವಾಗ ಸಭೆಗೆ ಒಂದು ದೊಡ್ಡ ಪ್ರೋತ್ಸಾಹ ಉಂಟಾಗುತ್ತದೆ. ಅದು ಮಾತ್ರವಲ್ಲ, ಕಂಫರ್ಟ್, ಸಂತೈಸುವಿಕೆ. ನೋಡ್ರಿ, ಈ ಪ್ರವಾದನೆಯ ವರವು ಸಂತೈಸುವಿಕೆಯನ್ನು ಕೊಂಡು ಬರುವಂಥದ್ದಾಗಿ ಕಾಣಲ್ಪಡ್ತದೆ. ಈ ಕಾರ್ಯಕ್ರಮ ನೋಡ್ತಿರುವಂಥ ಯುವಕನೇ, ಯುವತಿಯೇ, ಚಿಕ್ಕ ಮಕ್ಕಳೇ, ಅಥವಾ ಸೇವಕರೇ, ಕುಟುಂಬಸ್ಥರೇ, ಗಂಡಸರೇ, ಹೆಂಗಸರೇ, ವಯಸ್ಸಾದವರೇ, ನೀವು ಯಾರೇ ಆಗಿದ್ದರೂ ಕೂಡ ನೀವು ಪ್ರಾರ್ಥನೆ ಮಾಡಿರಿ, ನನಗೆ ವರಗಳು ಬೇಕು ದೇವರೇ. ಜನರು ಪ್ರೋತ್ಸಾಹ ಹೊಂದ್ಕೋಬೇಕು, ಜನರು ಭಕ್ತಿ ವೃದ್ಧಿಯಲ್ಲಿ ಹೊಂದ್ಕೋಬೇಕು, ಜನರು ಸಂತೈಸುವಿಕೆಯನ್ನು ಹೊಂದ್ಕೋಬೇಕು. ನನಗೆ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಈಗ ಸಮೀಪ ಕಾಲದಲ್ಲಿ ನಡೆದಂಥ ಒಂದು ಸಾಕ್ಷ್ಯ ನಾನು ಹೇಳ್ತೇನೆ ನೋಡ್ರಿ. ಒಂದು ಕುಟುಂಬವನ್ನು ನಾನು ಸಂಧಿಸಲಾಯಿತು. ಅವರು ಅವತ್ತು ರಾತ್ರಿನೇ ಗಲ್ಫ್ ದೇಶಗಳಲ್ಲಿ ಒಂದು ದೇಶಕ್ಕೆ ಅವರು ಪ್ರಯಾಣಪಟ್ಟು ಹೋಗಬೇಕಾಗಿತ್ತು. ಒಬ್ಬ ಸಹೋದರರು ಬೆಳಗ್ಗೆ ಹೇಳಿದ್ರು, ಬ್ರದರ್ ಇವತ್ತು ಸಂಜೆ ದಯವಿಟ್ಟು ನಮ್ಮ ತಂಗಿ ಮನೆಗೆ ಬರ್ತೀರಾ, ಅವರು ಚಿಕ್ಕಪ್ಪನ ಮಗಳು, ಅವರು ನೈಟ್ ಫ್ಲೈಟ್ ಇದೆ, ದಯವಿಟ್ಟು ನೀವು ಸಂಜೆ ಬರ್ತೀರಾ. ನನಗೆ 5 ಗಂಟೆ ತನಕ ಸೇವೆ ಇತ್ತು. ನಾನು ಹೇಳಿದೆ, ಬ್ರದರ್ ಒಂದು 7 ಗಂಟೆಗೆ ಬರ್ತೀನಿ ಬ್ರದರ್. ಸರಿ, 7 ಗಂಟೆಗೆ ಅವ್ರ ಮನೆಗೆ ನಾವು ಹೋದ್ವಿ. ಆ ಸಹೋದರಿಯ ಜೀವಿತದಲ್ಲಿ ಭಯಂಕರವಾದಂಥ ಹೋರಾಟ. ಅವರ ಗಂಡ ಟ್ರೇಡಿಂಗ್
ಕಂಪ್ಯೂಟ್ರಲ್ಲಿ ಟ್ರೇಡಿಂಗ್ ಅಂತ ಇದೆ, ಅದರಲ್ಲಿ ಹಣ ಹಾಕಿ 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 ಅವರು ಒಂದು ಕಾರ್ಗತ್ತಲೆ ಕೋಣೆಯಲ್ಲಿ ಕೂತ್ಕೊಳ್ತಾರೆ, ಹೊರಗೆ ಬರೋದಿಲ್ಲ. ಯಾವಾಗಲೂ ಆ ಟ್ರೇಡಿಂಗಲ್ಲೇ ಗುಲಾಮರಾಗ್ಬಿಟ್ರು ಅಲ್ವಾ. ಹಣವನ್ನು ಹಾಕೋದು, ಇನ್ವೆಸ್ಟ್ ಮಾಡೋದು, ಟ್ರೇಡ್ ಮಾಡೋದು, ಅನೇಕ ಲಕ್ಷಾಂತರ ರೂಪಾಯಿ ನಷ್ಟ. 3 ವರ್ಷಗಳು ಅವರು ಮನೆ ಬಿಟ್ಟು ಬರಲಿಲ್ಲ ಅಂತೆ. ಹೆಂಡತಿ ಜೊತೆಗೆ ಸರಿಯಾದ ಬಾಂಧವ್ಯವಿಲ್ಲ, ಚಿಕ್ಕ ಮಗಳಿದ್ದಾರೆ, ಸರಿಯಾದ ಬಾಂಧವ್ಯವಿಲ್ಲ. ಈ ಸಹೋದರಿ ಬೆಂಗಳೂರಿಗೆ ಆ ರಜೆ ದಿನಕ್ಕಾಗಿ ಬಂದಿದ್ದಾರೆ, ಆದರೆ ನಿಜವಾದ ಸಂತೋಷ ಇಲ್ಲ. ಬೆಂಗಳೂರಿನಲ್ಲಿದ್ದಂಥ ಲಕ್ಷಾಂತರ ರೂಪಾಯಿ ಮನೆಯನ್ನು ಹೆಂಡತಿಗೆ ಗೊತ್ತಿಲ್ಲದೆ ಮಾರಾಟ ಮಾಡಿ ಆ ಟ್ರೇಡಿಂಗಲ್ಲಿ ಅವರು ಆ ಹಣವನ್ನು ಹಾಕಿ ಎಲ್ಲವನ್ನು ಸೋತು ಬಿಟ್ಟರು. ಈ ಸಹೋದರಿ ಹೇಳ್ತಿದ್ರು, ಬ್ರದರ್ ನಾನು ಡೈವರ್ಸ್ ಮಾಡೋಣ ಅಂತ ಇದ್ದೀನಿ. ನೋಡ್ರಿ, ಇದು ಅವರ ಪರಿಸ್ಥಿತಿ. ಗಂಡ ಹೆಂಡತಿಯಲ್ಲಿ ಒಮ್ಮನಸ್ಸಿಲ್ಲ, ಅದು ವಿವಾಹ ವಿಚ್ಛೇದನ ಆಗುವಂಥ ಪರಿಸ್ಥಿತಿ. ಚಿಕ್ಕ ಮಗಳಿದ್ದಾರೆ. ಈಗ ಕರ್ತನವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಬೇಕಾದ್ರೆ ಪ್ರವಾದಿಸಲು ದೇವರು ಕೃಪೆನ ಅನುಗ್ರಹಿಸಿದ. ಕರ್ತನು ಹೇಳಿದ, ನನ್ನ ಮಗಳೇ, ನೀನು ಪುನಃ ನಿನ್ನ ಪಾಪವನ್ನು ಬಿಟ್ಟು ಮನ ತಿರುಗಿ ನನ್ನ ಬಳಿಗೆ ಬರುವುದಾದರೆ ನಾನು ನಿನ್ನ ಕುಟುಂಬದಲ್ಲಿ ಈ ಸಂಗತಿಗಳನ್ನು ಮಾಡುವೆ. ಮೊದಲನೇದಾಗಿ ದೇವರಂದ, ನೀನು ಈ ಬೆಂಗಳೂರು ಪಟ್ಟಣವನ್ನು ಬಿಟ್ಟು ನಿನ್ನ ದೇಶಕ್ಕೆ, ನಿನ್ನ ಕುಟುಂಬ ಇರುವಂಥ ದೇಶಕ್ಕೆ ಹೋದಂಥ 1 ತಿಂಗಳೆಲ್ಲ ಒಳಗೆ ನಿನ್ನ ಗಂಡ ಈ ಟ್ರೇಡಿಂಗ್ ಮಾಡೋದನ್ನು ಬಿಟ್ಬಿಡ್ತಾನೆ. ಯಾವುದರಲ್ಲಿ ಲಕ್ಷಾಂತರ ರೂಪಾಯಿ ಹಾಕಿ ಅದನ್ನೆಲ್ಲ ನಷ್ಟಪಡಿಸೋನೋ ಅದನ್ನು ಬಿಟ್ಬಿಡ್ತಾನೆ. ಅದು ಮಾತ್ರವಲ್ಲ, ನೀನು ಸತತವಾಗಿ ಪ್ರಾರ್ಥನೆ ಮಾಡುವುದಾದರೆ ಮುಂದಿನ ಮಾರ್ಚ್ ತಿಂಗಳಲ್ಲಿ, ನೋಡಿರಿ 2025 ಮಾರ್ಚ್ ತಿಂಗಳು, ನಾನು ಅವ್ರ ಮನೆಗೆ ಹೋಗಿದ್ದು ಡಿಸೆಂಬರ್ ತಿಂಗಳು, ಮುಂದಿನ ಮಾರ್ಚ್ ತಿಂಗಳಲ್ಲಿ ನಿನ್ನ ಗಂಡನಿಗೆ ನಾನೊಂದು ಕೆಲಸವನ್ನು ಒದಗಿಸಿಕೊಡ್ತೇನೆ. ನಿನ್ನ ಕುಟುಂಬವನ್ನು ನಾನು ಬೇರ್ಪಡೆ ಆಗಲು ಬಿಡುವುದಿಲ್ಲ, ಅದನ್ನು ಒಟ್ಟುಗೂಡಿ ನಾನು ಅದನ್ನು ಕಟ್ಟುತ್ತೇನೆ. ಹಲ್ಲೆಲೂಯಾ. ನೋಡ್ರಿ, ಈ ಕುಟುಂಬದ ಪರಿಸ್ಥಿತಿ ನೋಡ್ರಿ. ಅವ್ರಿಗೆ ಏನಾಗುತ್ತೋ ಗೊತ್ತಿಲ್ಲ. ಅವ್ರಿಗೆ ಭಾಳ ಸೋತೋಗಿದ್ರು, ನಿರುತ್ಸಾಹವಾಗಿದ್ದರು, ಭಾಳ ಬಳಲಿ ಹೋಗಿದ್ದರು. ಆದರೆ ಕರ್ತನು ಪ್ರವಾದನೆಯಾಗಿ ಮಾತಾಡಿದ. ನನಗೆ ಒಂದು ಧೈರ್ಯ ಏನಂತ ನೋಡಬೇಕಾದ್ರೆ, ಕರ್ತನು ಹೇಳಿದ್ರೆ ಅದನ್ನು ಹಾಗೆ ಹೇಳಿಬಿಡ್ತೇನೆ. ಹಲ್ಲೆಲೂಯಾ. ಕರ್ತನು ಮಾತಾಡಿದ್ರೆ ಯಾವುದಕ್ಕೂ ಸಂಕೋಚ ಪಡಲ್ಲ. ಕುರಿಗಳಿಗೆ ಕುರುಬನ ಸ್ವರ ಗಟ್ಟಿಯಾಗಿ ಗೊತ್ತಿರುತ್ತದೆ. ಕರ್ತನಿಗೆ ಹೇಳ್ದ, ನಾವೇ ಯೋಚನೆ ಮಾಡ್ಕೊಂಡು ಹೇಳೋದು ಪ್ರವಾದಿಸುವುದಲ್ಲ. ನಾವೇ ಅವರ ಕುಟುಂಬದ ಪರಿಸ್ಥಿತಿಗಳನ್ನು ನೋಡಿ ಇದು ಆ ಥರ ಆಗತ್ತೆ, ಈ ಥರ ಆಗತ್ತೆ, ಅದು ಪ್ರವಾದಿಸುವುದಲ್ಲ. ಪ್ರವಾದನೆಂದರೆ ನಾವು ಪರಿಶುದ್ಧಾತ್ಮನಲ್ಲಿ ಭರಿತರಾಗಬೇಕು. ವಿ ಮಸ್ಟ್ ಬಿ ಕನೆಕ್ಟೆಡ್ ವಿತ್ ದ ಹೋಲಿ ಗೋಸ್ಟ್. We must be connected with the throne of God, and God should fill us, and the Holy Spirit of God should speak. He should use our tongue, He should use our mouth, and He should speak on our behalf. ಪವಿತ್ರಾತ್ಮನು ಹೇಳುವಂಥ ಕಾರ್ಯಗಳು ಹಾಗೆ ನೆರವೇರುವಂಥದ್ದಾಗಿ ಕಾಣಲ್ಪಡ್ತದೆ. ಈ ಸಹೋದರಿ ತನ್ನ ಪಾಪಗಳನ್ನು ಅರಿಕೆ ಮಾಡಿ ಯೇಸುಗೆ ಒಪ್ಪಿಸಿಕೊಟ್ಟು ಹೋದರು. ಪ್ರಿಯ ಸಹೋದರ ಸಹೋದರಿಯೇ, ಸಾಕ್ಷಿ ಏನು ಗೊತ್ತಾ? 1 ತಿಂಗಳ ಒಳಗೆ ಅವರು ಆ ಗುಲಾಮತನ, ಟ್ರೇಡಿಂಗ್ ಮಾಡುವಂಥ ಗುಲಾಮತನದಿಂದ ಹೊರಗೆ ಬಂದರು. ಹಲ್ಲೆಲೂಯಾ, ಹಲ್ಲೆಲೂಯಾ. 3ನೇ ತಿಂಗಳು, ಆ ಮಾರ್ಚ್ ತಿಂಗಳಲ್ಲಿ ಆ ಸಹೋದರಿ ನನಗೆ ವಾಟ್ಸಪ್ಪಲ್ಲಿ SMS ಕಳಿಸ್ತಾ ಇದ್ದಾರೆ, ಬ್ರದರ್, ದೇವರು ಹೇಳಿದ ಹಾಗೆ ನನ್ನ ಗಂಡನಿಗೆ ಇದೇ ದೇಶದಲ್ಲಿ ಒಂದು ಒಳ್ಳೆ ಕೆಲಸ ಸಿಕ್ತು. ಹಲ್ಲೆಲೂಯಾ. ಡಿಸೆಂಬರ್ ತಿಂಗಳಲ್ಲಿ ದೇವರು ಮುನ್ಸೂಚಿಸಿದ, ಜನವರಿ ತಿಂಗಳಲ್ಲಿ ಹೇಳಿದಂಥ ಒಂದು ಪ್ರವಾದನೆ ನೆರವೇರಿಸಿದ, ಮಾರ್ಚ್ ತಿಂಗಳಲ್ಲಿ ಹೇಳಿದಂಥ ಇನ್ನೊಂದು ಪ್ರವಾದನೆಯನ್ನು ನೆರವೇರಿಸಿದ. ಇದೇ ರೀತಿ ಒಂದು ಪ್ರವಾದನೆಯ ವರ ಒಬ್ಬ ಮನುಷ್ಯನ ಒಳಗೆ ಒಂದು ದೊಡ್ಡ ಭಕ್ತಿ ವೃದ್ಧಿಯನ್ನು ಉಂಟು ಮಾಡ್ತದೆ, ಪ್ರೋತ್ಸಾಹವನ್ನು ಉಂಟು ಮಾಡ್ತದೆ. ಎಲ್ಲ ಮುಗಿದೋಯ್ತು ಎಂಬುದಾಗಿ ಇರುವಂಥ ಪರಿಸ್ಥಿತಿಯಲ್ಲಿ ನಿಮ್ಮನ್ನೋಗಿ ಹೋಗಿ ಕರ್ತನ ನಿಲ್ಲಿಸ್ತಾನೆ. ಅವರ ಒಳಗೆ ಒಂದು ಹೊಸ ಚೈತನ್ಯ ಉಂಟಾಗುತ್ತದೆ. ಪ್ರಿಯರಾದವರೇ, ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ, ವಿಶೇಷವಾಗಿ ಎಲ್ಲ ವರಗಳಿಗಿಂತ ಈ ಪ್ರವಾದನೆಯ ವರವನ್ನು ಹೆಚ್ಚಾಗಿ ಹುಡುಕರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದಿನ ವಾರದಲ್ಲಿ ಕೂಡ ಅನೇಕ ಸಾಕ್ಷಿಗಳನ್ನು, ಅನೇಕ ಅನುಭವಗಳನ್ನು ಹೇಳ್ತೇನೆ. ಪ್ರಿಯರಾದವರೇ, ಅದು ನಿಮಗೂ ಪ್ರಯೋಜನವಾಗಿರ್ತದೆ. ದಯವಿಟ್ಟು ಪ್ರಾರ್ಥನೆ ಮಾಡಿರಿ. ನೀವು ಹೋಗುವಂಥ ಸಭೆಯಲ್ಲಿ ಪ್ರವಾದಿಸಬೇಕು. 5 ವಿಧವಾದಂಥ ಸೇವೆಗಳು ಸಭೆಯ ಒಳಗೆ ಇರಬೇಕು. ದೇವರೇ, ಆ ರೀತಿಯಾದಂಥ ಮನುಷ್ಯರನ್ನು ಎಬ್ಬಿಸು, ಆ ರೀತಿಯಾದಂಥ ವಿಶ್ವಾಸಿಗಳನ್ನು ಎಬ್ಬಿಸು. ಹಲ್ಲೆಲೂಯಾ. ಪ್ರವಾದನೆಯ ವರ ನಿಮ್ಮಲ್ಲಿ ಇದೆಯಾ? ದಯವಿಟ್ಟು ತಾಳ್ಮೆಯಿಂದ ನಡ್ಕೊಳ್ರಿ. ನೀವೇನು ಸೂಪರ್ ಸ್ಟಾರ್ ಅಲ್ಲ, ನಾವೆಲ್ಲ ಸೂಪರ್ ಸ್ಟಾರ್ಗಳಲ್ಲ. ಯೇಸುನೇ ಸೂಪರ್ ಸ್ಟಾರ್. ದೇವರ ಕೃಪೆ.
ಒಬ್ಬ ಮನುಷ್ಯನಲ್ಲಿ ಪ್ರವಾದನೆಯ ವರ ಇರಬೇಕಾದ್ರೆ ಜನರು ನೋಡ್ರಿ, ವಿಶ್ವಾಸಿಗಳು ಅವ್ರನ್ನ ತಲೆ ಮೇಲೆ ಎತ್ತಿಟ್ಕೊಂಡ್ಬಿಡ್ತಾರೆ ಅಲ್ವಾ. ಇವತ್ತು ಅದೇ ನಡೀತಾ ಇದೆ. ಪ್ರಾಫೆಟ್ ಅವರು ನಿಜವಾಗ್ಲೂ ಪ್ರವಾದಿಯ ಕರೆಯುವಿಕೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಅವರವರೇ ಪ್ರಾಫೆಟ್ಗಳನ್ನು ಹಾಕ್ಕೊಳ್ತಾರೆ. ಪ್ರಿಯರಾದವರೇ, ಸಹೋದರ ಸಹೋದರಿಯೇ, ಎಲ್ಲ ವರಗಳಿಂದ ಪ್ರವಾದಿಸುವಂಥ ವರವನ್ನು ಹುಡುಕ್ರಿ, ಅಪೇಕ್ಷಿಸಿರಿ ಆಸಕ್ತಿಯಿಂದ. ಡಿಸೈರ್ ಟು ರಿಸೀವ್ ದ ಗಿಫ್ಟ್ ಆಫ್ ಪ್ರಾಫಸಿ. ವೈ? ಪೀಪಲ್ ಮಸ್ಟ್ ಬಿ ಎನ್ಕರೇಜ್ಡ್, ಪೀಪಲ್ ಮಸ್ಟ್ ಬಿ ಕಂಫರ್ಟೆಡ್, ಪೀಪಲ್ ಮಸ್ಟ್ ಬಿ ಎಡಿಫೈಡ್. ಸಭೆಗೆ ಭಕ್ತಿ ವೃದ್ಧಿಯನ್ನು ಉಂಟು ಮಾಡಲು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಟ್ಟಿಯಾಗಿ ನಾವೇನು ಹೇಳ್ತೀರಾ? ಅದು ಮಾತ್ರವಲ್ಲ, ಒಮ್ಮೆ ಹೊಸದಾಗಿ ಒಂದು ಮನೆಗೆ ಹೋಗಿದ್ದೆ. ಆ ಸಹೋದರನಿಗೆ ಪ್ರಾರ್ಥನೆ ಮಾಡಬೇಕಾದ್ರೆ ದೇವರು ಈ ರೀತಿಯಾಗಿ ಹೇಳಿದ, ನಿನ್ನ ಪ್ರಮೋಷನ್ಗಾಗಿ ನಿನ್ನ ಅನೇಕ ವರ್ಷಗಳಿಂದ ನೀನು ಕಾಯ್ತಿದ್ದೀಯಾ. ಫೆಬ್ರವರಿ ತಿಂಗಳು 25 ನಿನಗೆ ಪ್ರಮೋಷನ್ ಸಿಗುತ್ತದೆ ಅಲ್ವಾ. ಸುಮ್ಮನೆ ಇದು ನಾನು ಸುಳ್ಳು ಹೇಳಿ ಏನು ಸಂಪಾದನೆ ಮಾಡಲು ಸಾಧ್ಯ ಇಲ್ಲ ಪ್ರಿಯರಾದವರೇ. ದೇವರು ಹೇಳಿದ್ದನ್ನು ಹಾಗೆ ಪ್ರವಾದಿಸಿದೆ. ಅವನು ಭಾಳ ಸೋತೋಗಿದ್ದ, ಕೆಲಸವನ್ನು ಚೇಂಜ್ ಮಾಡಬೇಕು, ಭಾಳ ಕೆಲಸದ ನಿಮಿತ್ತವಾಗಿ ಮುರಿಯಲ್ಪಟ್ಟಿದ್ದ. ಆ ಫೆಬ್ರವರಿ ತಿಂಗಳು ಅದೇ ದಿನ ಸಹೋದರನಿಗೆ ಕರೆ ಮಾಡಿದ ಸಂಜೆ, ಅಣ್ಣ ನನ್ನ ವೈಫ್ಗೂ ಇನ್ನೂ ಹೇಳಿಲ್ಲ ಅಣ್ಣ, ಯಾರಿಗೂ ಇನ್ನೂ ಹೇಳಿಲ್ಲ, ಎಷ್ಟೋ ವರ್ಷಗಳಿಂದ ತಡೆಯಾಗಿದ್ದಂಥ ಪ್ರಮೋಷನ್ ಇವತ್ತು ನನಗೆ ಸಿಕ್ತು. ದೇವರವತ್ತು ಹೇಳ್ದ, ಇವತ್ತು ದೇವರದನ್ನು ನೆರವೇರಿಸಿದ. ಆ ಮಧ್ಯದಲ್ಲಿರುವಂಥ ದಿನಮಾನಗಳಲ್ಲಿ ಪ್ರಿಯ ಸಹೋದರ ಸಹೋದರಿಯೇ, ಆ ಹುಡುಗನಿಗೆ ಎಷ್ಟೊಂದು ಭಕ್ತಿ ವೃದ್ಧಿ ಗೊತ್ತಾ. ಇಲ್ಲಾಂದರೆ ಅವ್ನಿಗೇನು ಏನಾಗತ್ತೋ. ಆದರೆ ಈ ಪ್ರವಾದನೆ ಬಂದ ನಂತರ ದೇವರು ನನ್ನ ಬಗ್ಗೆ ಒಂದು ಚಿತ್ತ ಇಟ್ಟಿದ್ದಾನೆ, ನನಗೆ ನಿಶ್ಚಯವಾಗಿ ಪ್ರಮೋಷನ್ ಸಿಗ್ತದೆ ಎಂಬುದಾಗಿ ಅವನಲ್ಲಿ ಒಂದು ಪ್ರೋತ್ಸಾಹವನ್ನು ಕೊಡಲು ದೇವರು ಈ ಪ್ರವಾದನೆಯ ವರವನ್ನು ಉಪಯೋಗಿಸಿದ. ದಯವಿಟ್ಟು ಪ್ರಾರ್ಥಿಸಿರಿ. ನಾನು ಪುನಃ ಕೇಳ್ಕೊಳ್ತೇನೆ, ದಯವಿಟ್ಟು ವರಗಳು ಬೇಕಂತ ಪ್ರಾರ್ಥಿಸಿ. ಅದರಲ್ಲಿ ಮುಖ್ಯವಾಗಿ ದೇವರಾತ್ಮನಿಗೆ ಹೇಳಿಕೊಡುವ ಹಾಗೆ, ದೇವರೇ ನಾನು ಪ್ರವಾದಿಸಬೇಕು, ಈ ವರ ನನಗೆ ಬೇಕೆಂಬುದಾಗಿ ಆಸಕ್ತಿಯಿಂದ ನೀವು ಅಪೇಕ್ಷಿಸಿರಿ. ಆಮೇನ್. ಯಾಕೆ ಪ್ರವಾದನೆಯ ವರ? ಭಕ್ತಿವೃದ್ಧಿ, ಪ್ರೋತ್ಸಾಹ, ಸಂತೈಸುವಿಕೆ. ಸಭೆಗೆ ಭಕ್ತಿ ವೃದ್ಧಿಗಾಗಿ, ಕುಟುಂಬಗಳು, ವೈಯಕ್ತಿಕ ಮನುಷ್ಯನಿಗೆ ಭಕ್ತಿ ವೃದ್ಧಿಗಾಗಿ.